Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 6, verse 26. Look at the birds. They do not sow seeds, gather a harvest, and put it in barns. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಇಲ್ಲಿ ನಮ್ಮ ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ನಾವು ನೋಡಬೇಕಂತೆ. ಯಾರನ್ನು ನೋಡಬೇಕು? ಪಕ್ಷಿಗಳನ್ನು, ಹಕ್ಕಿಗಳನ್ನು ನಾವು ನೋಡಬೇಕೆಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ನಮಗೆ ಸಲಹೆ ನೀಡ್ತಾ ಇದ್ದಾರೆ. ನೋಡುವುದಕ್ಕೂ ಮತ್ತು ಗಮನಿಸಿ ನೋಡುವುದಕ್ಕೂ ವ್ಯತ್ಯಾಸ ಉಂಟು ಪ್ರಿಯರೇ. ನೋಡುವುದಂದರೆ ಸುಮ್ಮನೆ ಮೇಲು ನೋಟಕ್ಕೆ ನೋಡುವುದು, ಕಣ್ಣು ಹಾಯಿಸುವುದು. ಆದರೆ ಇಲ್ಲಿ ನಾವು ಗಮನವಿಟ್ಟು ನೋಡಬೇಕಾಗಿದೆ ಪ್ರಿಯರೇ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ರೈತನು ಯಾವ ರೀತಿ ಕಷ್ಟಪಡ್ತಾನೆ, ಹೊಲವನ್ನು ಉಳುತ್ತಾನೆ, ಬೀಜಗಳನ್ನು ಬಿತ್ತುತ್ತಾನೆ, ಅವುಗಳಿಗೆ ನೀರುಣಿಸುತ್ತಾನೆ, ಆ ಗಿಡಗಳು ಬೆಳೆದು ಕೊಯ್ದು ರಾಶಿ ಮಾಡಿಕೊಂಡು ಮನೆಗೆ ಹೊತ್ತು ತರುತ್ತಾನೆ. ಆದರೆ ಆ ಪಕ್ಷಿಗಳು ಆ ರೀತಿ ಮಾಡುತ್ತಾ ಇಲ್ಲ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡ ತುಂಬಿಟ್ಟುಕೊಳ್ಳುವುದಿಲ್ಲ. ಮುಂದುವರಿಸಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವು ಈ ರೀತಿ ಮಾಡದೇ ಇದ್ದಾಗ್ಯೂ ಕೂಡ ಪರಲೋಕದ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾ ಇದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಲ್ಲಿ ಯೇಸು ಸ್ವಾಮಿ ಇನ್ನೂ ಮುಂದುವರಿಸಿ ಹೇಳ್ತಾ ಇದ್ದಾರೆ, ಅವುಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರು. ಸಾಕಿ ಸಲಹುತ್ತಾ ಇದ್ದ ಹಾಗೆ ಪಕ್ಷಿಗಳಿಗಿಂತ ನೀವು ಎಷ್ಟೋ ಹೆಚ್ಚಾಗಿದ್ದೀರಿ, ನಿಮ್ಮನ್ನು ನಾನು ಸಾಕಿ ಸಲಹುತ್ತೇನೆ ಎಂಬುದಾಗಿ ದೇವರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ಒಂದು ಕತೆ ನನಗೆ ಗೊತ್ತುಂಟು. ಅದೇನೆಂದರೆ, ಒಂದು ಮಗು, ನವಜಾತ ಶಿಶು, ಅದು ಹುಟ್ಟಿದ ತಕ್ಷಣದಲ್ಲಿ ಸತ್ತು ಹೋಗುತ್ತದೆ. ಅದರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ವೈದ್ಯರು ಅದನ್ನು ಹಾಗೆ ಮಲಗಿಸಿ ಬಿಟ್ಟು ಬಿಡ್ತಾರೆ. ದೂರದಲ್ಲಿ ಅದರ ತಾಯಿ ಮಲಗಿದ್ದಾಳೆ. ಆ ಕಿಟಕಿ ತೆರೆದದ್ದಾಗಿತ್ತು. ಕಿಟಕಿಯಿಂದ ಒಂದು ಪಕ್ಷಿ ಒಳಗಡೆ ಬಂದು ಆ ಮಗುವಿನ ಮೇಲೆ ಕೂತುಕೊಂಡು ಆ ಮಗುವಿಗೆ ತಿವಿಯಲಿಕ್ಕೆ ಪ್ರಾರಂಭಿಸುತ್ತದೆ. ಒಂದು ವೇಳೆ ಮನುಷ್ಯರು ಆಗ ತಾನೇ ತಮ್ಮ ಪ್ರಾಣವನ್ನು ಬಿಟ್ಟಾಗ ವೈದ್ಯರು CPR ಮಾಡುತ್ತಾರಲ್ಲ, ಆ ರೀತಿ ಆ ಪಕ್ಷಿ ಆ ಸತ್ತಂತ ಮಗುವಿಗೆ CPR ಮಾಡುತ್ತದೆ. ಮಗು ಎಚ್ಚರಗೊಳ್ಳುತ್ತದೆ, ಮಗು ಬದುಕಿ ಉಳಿಯುತ್ತದೆ. ವೈದ್ಯರಿಗೂ ತಾಯಿಗೂ ಸಂತೋಷವಾಗುತ್ತದೆ. ಹೀಗೆ ಕೆಲವು ವರ್ಷಗಳ ನಂತರ, 5-6 ವರ್ಷಗಳ ನಂತರ ಆ ಮಗು ತನ್ನ ಕೋಣೆಯಲ್ಲಿ ಮಲಗಿರುವಾಗ ಒಂದು ಪಕ್ಷಿ ಆ ಕೋಣೆಗೆ ಬರುತ್ತದೆ. ಅಲ್ಲೇ ಸುತ್ತಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಅಲ್ಲಿ ಫ್ಯಾನ್ ನಡೆಯುತ್ತಾ ಇತ್ತು. ಅದನ್ನು ನೋಡಿ ಆ ಹುಡುಗ ಫ್ಯಾನ್ ಆಫ್ ಮಾಡುತ್ತಾನೆ. ಆಗ ಆ ಪಕ್ಷಿ ಫ್ಯಾನ್ ಮೇಲ್ಗಡೆಯೇ ತನ್ನ ಗೂಡನ್ನು ಕಟ್ಟಿಕೊಳ್ಳುತ್ತದೆ. ಅದನ್ನು ಕಂಡು ಆ ಹುಡುಗ ಆ ಫ್ಯಾನೇ ತನ್ನ ಕೋಣೆಯಲ್ಲಿ ಇಟ್ಟುಕೊಳ್ಳದಂತೆ ಪವರ್ ಕಟ್ ಮಾಡಿಬಿಡ್ತಾನೆ. ಹೀಗೆಯೇ ಆ ಪಕ್ಷಿಗಳ ಮೇಲೆ ಅವನಿಗೆ ಅತಿಯಾದ ಆಸಕ್ತಿ ಉಂಟಾಗಿ ಪಕ್ಷಿಗಳ ಬಗ್ಗೆ ರಿಸರ್ಚ್ ಮಾಡುತ್ತಾನೆ. ದೊಡ್ಡ ಪಕ್ಷಿಗಳ ತಜ್ಞನು ಅವನಾಗುತ್ತಾನೆ. ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಇಲ್ಲಿ ಆ ಪಕ್ಷಿಗಳನ್ನು ಉಣಬಡಿಸುವಂತಹ ದೇವರು ನಮ್ಮ ಹತ್ತಿರ ಇದ್ದಾರೆ. ಆತನು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನೀವು ಯಾವ ವಿಷಯದ ಕುರಿತು ಕೂಡ ಚಿಂತೆ ಮಾಡಬೇಡಿರಿ. ಆಕಾಶದ ಪಕ್ಷಿಗಳಿಗೆ ಉಡಿಸುತ್ತೇನೆ, ತೊಡಿಸುತ್ತೇನೆ, ಅವುಗಳಿಗೆ ಪೋಷಿಸುತ್ತೇನೆ. ಅವುಗಳಿಗಿಂತ ನೀವು ಎಷ್ಟೋ ಹೆಚ್ಚಾಗಿದ್ದೀರಿ. ನನ್ನ ಸಾರೂಪ್ಯದಲ್ಲಿ ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಾನು ನಿನ್ನನ್ನು ಪೋಷಿಸುತ್ತೇನೆ ಎಂಬುದಾಗಿ ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ. ನೀನು ಭಯಪಡಬೇಡ, ನೀನು ಚಿಂತೆ ಮಾಡಬೇಡ, ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಕರ್ತನು ಹೇಳಿರುವ ವಾಕ್ಯವನ್ನು ನೀನು ಜ್ಞಾಪಿಸಿಕೋ. ಆ ಪಕ್ಷಿಗಳಿಗಿಂತ ನೀನು ಹೆಚ್ಚಿನವನಾಗಿದ್ದಿ. ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ನೀನು ದೇವರ ಬಳಿ ಬಾ. ದೇವರು ಸರ್ವೋತ್ತಮನಾಗಿದ್ದಾನೆ. ಆತನನ್ನು ಅನುಭವದಿಂದ ತಿಳಿದುಕೋ. ಎಲ್ಲ ದೇವರುಗಳಿದ್ದ ಹಾಗೆ ಯೇಸು ಕ್ರಿಸ್ತನೂ ಒಬ್ಬ ಎಂಬುದಾಗಿ ನೀನು ತಿಳಿದುಕೊಳ್ಳಬೇಡ. ಯೇಸು ಕ್ರಿಸ್ತನ ಬಳಿ ಬಂದು ಆತನನ್ನು ರುಚಿಸಿ ನೋಡಿ ತಿಳಿದುಕೋ. ಆತನ ಮಹಿಮೆಯನ್ನು ತಿಳಿದುಕೋ, ಆತನ ಬಲವನ್ನು ತಿಳಿದುಕೋ, ಆತನ ಅದ್ಭುತವನ್ನು ತಿಳಿದುಕೋ. ನೀನು ಆತನ ಮಗುವಾಗು. ದೇವರು ಖಂಡಿತವಾಗಿಯೂ ನಿನ್ನನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೇ, ಆಕಾಶದ ಪಕ್ಷಿಗಳನ್ನು ಉಣಬಡಿಸಿದ ಹಾಗೆ ನೀನು ಮಾನವರನ್ನು ಉಡಿಸಿ ತೊಡಿಸಿ ಪೋಷಿಸುತ್ತೇನೆ ಅನ್ನೋ ವಾಕ್ಯ ಇವತ್ತು ನಮ್ಮ ಜೀವಿತದಲ್ಲಿ ಕೊಟ್ಟಿದೆಯಪ್ಪ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಆ ಪಕ್ಷಿಗಳನ್ನು ನೋಡಿ ನಾವು ಜ್ಞಾನವನ್ನು ತಂದುಕೊಳ್ಳಲಿಕ್ಕೆ ಮಾನವರಾದ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ತಿರೋ
ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಇಂದು ಯಾವ ಕೊರತೆಯಿಂದ ಬಳಲುತ್ತಾ ಇದ್ದಾರೆ, ಯಾವ ಚಿಂತೆಯಲ್ಲಿದ್ದಾರೆ ದೇವ, ಅದನ್ನು ಬಲ್ಲಾತನು ನೀನಾಗಿದ್ದೆ ಸ್ವಾಮಿ. ನೀನೇ ಅವರನ್ನು ಕನಿಕರಿಸಿ ಕಾಪಾಡು. ನೀನು ಸರ್ವೋತ್ತಮನಾದ ದೇವರಾಗಿದ್ದುಕೊಂಡು ಅವರ ಜೀವಿತವನ್ನು ಉಜ್ವಲಗೊಳಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.